ಸರ್ ಹೇಳಿ, ನಿಮ್ಮ ಕಂಪ್ನಿ ಮತ್ತು ನಿಮ್ಮ ಬಗ್ಗೆ ಹೇಳಿ. ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಸುಮಾರು 10 ವರ್ಷಗಳಿಂದ ಡಿಜಿಟಲ್ ಮಾರ್ಕೆಟಿಂಗ್ ಹಾಗೂ ವೆಬ್ ಡಿಸೈನ್ ಕಂಪನಿಯ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು ಅನ್ನೋಂಥದ್ದು. ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ವೆಬ್ ಡಿಸೈನ್ ಯಾವುದೇ ಕಂಪನಿಗಳಿಗೆ ಒಂದು ಪೋರ್ಟ್ರೇ ಮಾಡಲಿಕ್ಕೆ ಬೇಕಾಗಿರುವಂತಹ ವೆಬ್ಸೈಟ್ ಅನ್ನ ಡಿಸೈನ್ ಮಾಡಿ ಕೊಡುವಂಥದ್ದು. ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದ್ರೆ SEO ಆಗಿರ್ಬೋದು, SEM ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರಿತೇವೆ. ಇವತ್ತಿನ ದಿವಸಗಳಲ್ಲಿ ಬಹಳ ಅಗತ್ಯ ಆಗಿರುವಂಥದ್ದು. ಒಂದಷ್ಟು ಪೋಸ್ಟ್ಗಳು ದಿವಸ ಹೋಗ್ತಾ ಇರುತ್ತೆ. ಈಗ ರಿಪಬ್ಲಿಕ್ ಡೇ ಬಂದಿದೆ, ಹಾಗೆ ಬೇಕಾದಷ್ಟು ಫೆಸ್ಟಿವ್ ಸೀಸನ್ಗಳಲ್ಲಿ ಅದಕ್ಕೆ ಬೇಕಾದಂಥ ಡಿಸೈನ್ಗಳನ್ನು ಮಾಡಿಕೊಡುವಂಥದ್ದು, ಆ ಡಿಸೈನ್ ಅನ್ನ ಹೆಚ್ಚು ಜನರಿಗೆ ತಲುಪುವ ಹಾಗೆ ಮಾಡುವಂಥದ್ದು. ಇದೆಲ್ಲದನ್ನ ಮಾಡೋದ್ರಿಂದಾಗಿ ಒಂದು ಕಂಪನಿ ಇದೇ ಹೇಳುವಂಥದ್ದು ಜಾಸ್ತಿ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಜೋ ದಿಕ್ತಾ ಹೇ ಓ ಬಿಕ್ತಾ ಹೇ. ಅದಿಲ್ಲ ಅಂತ ಆದ್ರೆ ಯಾವ ಕಂಪನಿ ಕೂಡ ಇದೇ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ, ಆದ್ರೆ ಹೊರಗಿನ ಜಗತ್ತಿಗೆ ಕಾಣಿಸ್ಕೊಳ್ತಾ ಇಲ್ಲ ಹೇಳೋದೇ ದೊಡ್ಡ ಸಮಸ್ಯೆ ಆಗಿ ಉಳಿದ್ಬಿಡತ್ತೆ. ಅದಕ್ಕೆ ಬೇಕಾಗಿ ನಾವು SEO ಅಥವಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಥವಾ ಗೂಗಲ್ ಆಡ್ಸು, ಫೇಸ್ಬುಕ್ ಆಡ್ಸು, ಇದ್ರ ಮುಖಾಂತರ ಅನೇಕ ಜನರಿಗೆ ಆ ಕಂಪನಿಯ ಅಸ್ತಿತ್ವವನ್ನು ತೋರಿಸಿಕೊಡೋದು, ಹಾಗೂ ಅದನ್ನ ನೋಡಿದವರು ಹೆಚ್ಚಿನವರು ಬಂದು ಅದನ್ನ ಪರ್ಚೇಸ್ ಮಾಡುವ ಹಾಗೆ, ಅವರ ಸರ್ವಿಸ್ ಅನ್ನು, ಪ್ರಾಡಕ್ಟ್ ಅನ್ನು ತೆಗೆದುಕೊಳ್ಳುವ ಹಾಗೆ ಮಾಡುವಂಥದ್ದು ವೆಬ್ ಡಿಸೈನ್ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿಯ ಒಂದು ಸಾಮಾನ್ಯ ವಿಚಾರ ಆಗಿರುತ್ತೆ. ಯಾಕೆ ಹೇಳ್ತಾ ಇದ್ದೇನೆ ಇದನ್ನ ಅಂತಂದ್ರೆ, ಇವತ್ತು ಅನೇಕರು ವೆಬ್ ಡಿಸೈನು, ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿಗಳ ಬಗ್ಗೆ ಆಸಕ್ತರಾಗಿದ್ದಾರೆ, ಆದರೆ ಅಲ್ಲಿ ಸರಿಯಾದ ಸರ್ವಿಸ್ ಸಿಗ್ತಾ ಇಲ್ಲ ಹೇಳುವ ಕಾರಣಕ್ಕಾಗಿ ಅದನ್ನ ಬಿಟ್ಟು ಇತರೆ ಮಾರ್ಗಗಳನ್ನ ಹುಡುಕೊಳ್ತಾ ಇದ್ದಾರೆ. ಅಂದ್ರೆ ಈಗ ಹೊರಗಡೆಯಿಂದ ಲೀಡ್ಸ್ ತರುವಂಥದ್ದು, ಅಥವಾ ಜಸ್ಟ್ ಡಯಲ್ಲೋ, ಸುಲೇಖನೋ, ಇದ್ರ ಮೂಲಕ ಒಂದಷ್ಟು ಲೀಡ್ಸ್ಗಳನ್ನು ತೆಗೆದುಕೊಂಡು ಅದರ ಮೂಲಕ ಒಂದಷ್ಟು ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸೋಲ್ತಾ ಇದ್ದಾರೆ ಅದರಲ್ಲಿ ಕೂಡ. ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ, ಅಲ್ಲಿ ಸುಲೇಖನೋ ಅಥವಾ ಜಸ್ಟ್ ಡಯಲ್ಲೋ ಒಂದೇ ಲೀಡ್ಸ್ ಅನ್ನ 4-5 ಜನಕ್ಕೆ ಕೊಡುವಂಥದ್ದು. ಆದ್ರೆ ಇಲ್ಲಿ ಹೇಗಾಗತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಅಂತಂದ್ರೆ, ಗೂಗಲ್ ಆಡ್ಸೋ ಅಥವಾ ಯಾವುದೋ ಒಂದು ಆಡ್ಸ್ ರನ್ ಮಾಡಿದ ತಕ್ಷಣ ಅಥವಾ SEO ಮೂಲಕ ನೀವು ರ್ಯಾಂಕ್ ಆಗ್ತಾ ಇದ್ದಾವಾಗ ಹೆಚ್ಚು ಜನರು ಈ ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಈ ಸಂಸ್ಥೆಯ ಬಗ್ಗೆ ತಿಳಿದುಕೊಂಡು ಅದಕ್ಕೆ ಬೇಕಾಗಿ ಅಥವಾ ಅವರಿಗೆ ಬೇಕಾದ ಸರ್ವಿಸ್ ಅನ್ನೇ ಆಯ್ಕೆ ಮಾಡಿಕೊಂಡು ಆ ಕಂಪನಿಯವ್ರ ಹತ್ರ ಕೇಳ್ತಾರೆ. ಆಗ ಸುಲಭವಾಗಿ ಆ ಕಸ್ಟಮರ್ಸು ಕನ್ವರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸುಲೇಖ ಅಥವಾ ಜಸ್ಟ್ ಡಯಲಲ್ಲಿ 15 ಜನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಆದರೆ ಯಾರೂ ಕೂಡ ಆ ಸರ್ವಿಸನ್ನು ತೆಗೆದುಕೊಳ್ಳುವಂಥ ಇಂಟ್ರೆಸ್ಟನ್ನು ತೋರೋದಿಲ್ಲ. ಯಾಕೆ ಅಂತ ಕೇಳಿದರೆ, 3-4 ಜನ ಮೊದಲನೇದಾಗಿ ತಲೆ ತಿಂದಿರ್ತಾರೆ, 3-4 ಜನ 3-4 ರೀತಿಯಲ್ಲಿ ಅದನ್ನು ಹೇಳಿರ್ತಾರೆ, ವಿವರಿಸಿರ್ತಾರೆ. ಅದು ಕಸ್ಟಮರನ್ನು ಏನು ಮಾಡುತ್ತೆ ಅಂತಂದರೆ ಕನ್ಫ್ಯೂಷನ್ ಅಲ್ಲಿ ಇಡುತ್ತೆ. ಬೇಕಾಗಿರುವಂಥ ಪ್ರಾಡಕ್ಟ್ ಇದು, ಆದರೆ ಇಷ್ಟೆಲ್ಲ ಸರ್ವಿಸ್ ಇದೆಯಲ್ಲ ಅಂತ ಅವನಿಗೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳಿ ಆತ ಅಲ್ಲಿಗೆ ಸ್ಟಾಪ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಯಾವುದಾದ್ರೂ ಅಷ್ಟೇ, ನಮಗೆ ಹಸುವಾದವಾಗ ತಿನ್ನಬೇಕು. ಹಸುವಾಗಿದೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ತಿಂತೇನೆ ಅಂತಂದ್ರೆ ಆ ಹಸು ಹಾಗೆ ಉಳಿತತೆ ಹೇಳಲಿಕ್ಕೆ ಆಗೋದಿಲ್ಲ. ಆಮೇಲೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆದ್ರೂ ಆಗಬಹುದು ಹೇಳುವಂಥದ್ದು. ಹೀಗೆ ಆಗ್ತಾ ಇರುವಂಥದ್ದು. ಅಂದ್ರೆ ಯಾವುದೋ ಒಂದು ವಿಚಾರ ಈಗ ಬೇಕು ಅಂತ ಅನ್ಸುತ್ತೆ, ಒಂದು ಸ್ವಲ್ಪ ಹೊತ್ತಿಗೆ ಅದು ಬೇಡ ಅಂತ ಅನ್ಸಕ್ಕೆ ಹಿಡಿಯುತ್ತೆ. ಈ ಟೆಂಟೇಟಿವ್ನೆಸ್ ಏನಿದೆಯಲ್ಲ, ಅದು ಹೆಚ್ಚು ಕಾಲ ಉಳಿಯೋದಿಲ್ಲ. ಒಂದು ಆಸಕ್ತಿ ಹೆಚ್ಚು ಕಾಲ ಉಳಿಬೇಕು ಅಂತ ಆದ್ರೆ ಅದರಲ್ಲಿ ಆತ ತೊಡಗಿಕೊಳ್ಬೇಕು. ಹಾಗೆ ತೊಡಗಿಕೊಳ್ಳಲಿಕ್ಕೆ ನಾವು ಪ್ರೇರೇಪಣೆಯನ್ನು ಕೊಟ್ಟಲ್ಲಿ ಯಾವುದೇ ಸರ್ವಿಸು ಅಥವಾ ಯಾವುದೇ ಪ್ರಾಡಕ್ಟು ಸೇಲ್ ಆಗಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು. ಸರ್, ನೀವು SEO ಅಂತ ಹೇಳಿದ್ರೆ, SEO ಅಂತಂದ್ರೆ ಏನು? SEO ಅಂತಂದ್ರೆ ಈಗ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಕರೀತಾರೆ. ಗೂಗಲ್ನಲ್ಲಿ ಫಸ್ಟಿಗೆ ಕಾಣಿಸುವಂಥದ್ದು ಏನಿದೆಯಲ್ಲ, ಗೂಗಲ್ನಲ್ಲಿ ಬೇಕಾದಷ್ಟು ವಿಚಾರಗಳು ಬರ್ತದೆ, ಆದರೆ ನೀವು ಅಮೆಝಾನ್ ಅಂತ ಹೊಡೆದ ತಕ್ಷಣ ಅಮೆಝಾನ್ ವೆಬ್ಸೈಟನ್ನು ತೋರಿಸೋದು ದೊಡ್ಡ ವಿಚಾರ ಅಲ್ಲ. ಯಾಕೆ ಅಂತಂದರೆ ಅದು ಬ್ರ್ಯಾಂಡ್ ನೇಮ್ ಆಗಿರುತ್ತೆ. ಆ ಬ್ರ್ಯಾಂಡ್ ನೇಮನ್ನು ಫಸ್ಟಿಗೆ ತೋರಿಸುವಂಥದ್ದು ಸಾರಾಸಗಟಾಗಿ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದೇ ವೆಬ್ ಡಿಸೈನ್ ಕಂಪನಿ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಅಂತ ಹೊಡೆದ ತಕ್ಷಣ KIPL ಸಂಸ್ಥೆ ಫಸ್ಟ್ ಕಾಣಿಸ್ಬೇಕು ಅಂತ ಆದರೆ ಅದನ್ನು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಗುರುತಿಸ್ಕೊಂಡು ಬರ್ತೇವೆ. ಅಂದರೆ ಗೂಗಲ್ನಲ್ಲಿ ಫಸ್ಟಿಗೆ ಕಾಣಿಸ್ಕೊಳ್ಳುವಂಥದ್ದು ಅನ್ನುವಂಥದ್ದು ಯಾವುದರಿಂದ ಸಾಧ್ಯ ಆಗುತ್ತೆ ಅಂತಂದರೆ EATT ಟೆಕ್ನಾಲಜಿ ಅಂತ ಕರಿತೇವೆ ಅದನ್ನ. ಈ ಒಂದು ಫಾರ್ಮ್ಯಾಟನ್ನು ನಾವು ಅನುಕರಿಸಿದಲ್ಲಿ ಮಾತ್ರ, ಅಂದರೆ ಎಕ್ಸ್ಪರ್ಟೈಸ್ ಇರಬೇಕು, ಅಥಾರಿಟೇಟಿವ್ನೆಸ್ ಇರಬೇಕು, ಟ್ರಸ್ಟ್ ವರ್ತಿನೆಸ್ ಇರಬೇಕು. ಇಂಥದ್ದೆಲ್ಲವೂ ಇದ್ರೆ ಮಾತ್ರ ಒಂದು ವೆಬ್ಸೈಟನ್ನು ಗೂಗಲ್ ನಂಬತ್ತೆ ಹಾಗೂ ಹೆಚ್ಚು ಜನರಿಗೆ ತೋರಿಸುವಂಥ ಕೆಲಸವನ್ನು ಮಾಡುತ್ತೆ.
ಅದಿಲ್ಲ ಅಂತಾದರೆ ತೋರಿಸೋದು ಇಲ್ಲ ವೆಬ್ಸೈಟು. ತೋರಿಸ್ಲಿಲ್ಲ ಅಂದ ತಕ್ಷಣ ಆಟೋಮೆಟಿಕಲಿ ಅದು ಕಾಣಿಸ್ತಾ ಇಲ್ಲ ಹೇಳುವ ಕಾರಣಕ್ಕಾಗಿ ಜನರು ತೆಗೆದುಕೊಳ್ಳುವಂಥದ್ದನ್ನೇ ಬಿಟ್ಟು ಬಿಡ್ತಾರೆ ಹೇಳುವಂಥದ್ದು. ಸರಿ, ಎಷ್ಟೋ ಜನ ಗೂಗಲ್ ಆ್ಯಡ್ಸಿಂದನೂ ಅವರ ಪ್ರಮೋಷನ್ನ ಮಾಡ್ಕೊಳ್ತಾರೆ. ಸೊ ಅದನ್ನು ನೀವು ಬೆಟರ್ ಅಂತ ಹೇಳ್ತೀರಾ, ಅಥವಾ ಈ SEO ಮಾಡಿಸೋದು ಅಥವಾ ವೆಬ್ ಡಿಸೈನಿಂಗ್ ಮಾಡಿಸ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀರಾ? ಅಂದರೆ ಇದರಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ ಅಂತಂದರೆ, ನೀವು ಗೂಗಲ್ ಆ್ಯಡ್ಸ್ ಅಂದ ತಕ್ಷಣ ವೆಬ್ಸೈಟು ಫಸ್ಟಿಗೆ ಕಾಣಿಸ್ಕೊಳ್ಳುತ್ತೆ ಗೂಗಲ್ ಆ್ಯಡ್ಸ್ನಲ್ಲಿ. ಆದರೆ ನೀವು ಹಣ ಹಾಕಿದಷ್ಟು ದಿವಸ ಮಾತ್ರ. ನೀವು ಇಷ್ಟು ದಿವಸದವರೆಗೆ ಹಣ ಹಾಕ್ತೀರಿ, ಒಂದಷ್ಟು ದಿವಸ ನಿಲ್ಲಿಸಿಬಿಡ್ತೀರಿ ಅಂತಂದರೆ ಅದು ಆಗೋದಿಲ್ಲ. ಈ ಸಣ್ಣ ಮಕ್ಕಳು ಗಿಡ ನೆಟ್ಟು ಹಾಗೆ ಒಂದು ಕಡೆ ನೆಡೋದು, ಮತ್ತೆ ಕೀಳೋದು, ಬೇರೆ ಬಂತೋ ಇಲ್ವೋ ನೋಡೋದು, ಮತ್ತೆ ದಿವಸ ಮತ್ತೆ ನೆಡೋದು. ಹೀಗೆ ಮಾಡೋದ್ರೆ ಆಗೋದಿಲ್ಲ. ಇಲ್ಲಿ SEO ಕೂಡ ಅದೇ ಸಮಸ್ಯೆ ಇರುವಂಥದ್ದು. ಕಂಟಿನ್ಯೂಯಸ್ ಆಗಿ ಅದೇ ಫೀಲ್ಡ್ನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಈಗ ಗೂಗಲ್ ಆ್ಯಡ್ಸ್ ರನ್ ಮಾಡೋದಾದರೂ ಅಷ್ಟೇ, SEO ಮಾಡೋದಾದರೂ ಅಷ್ಟೇ. ಆದರೆ ಗೂಗಲ್ ಆ್ಯಡ್ಸ್ನಲ್ಲಿ ನೀವು ಹಣ ಹಾಕೋದಷ್ಟು ದಿವಸ ಹಾಕ್ತಾನೆ ಇರಬೇಕಾಗತ್ತೆ. ಒಂದು ಅಥಾರಿಟೇಟಿವ್ನೆಸ್ ಹೇಳುವಂಥದ್ದು ಇರೋದಿಲ್ಲ. ಆದರೆ SEOದಲ್ಲಿ ನೀವು ಒಂದು ಸಲ ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಿ, ಇಷ್ಟು ದಿವಸದಲ್ಲಿ ನಿಮ್ಮದು ರ್ಯಾಂಕ್ ಆಗಕ್ಕೆ ಹಿಡಿಯುತ್ತೆ ಅಂತ ನಾವು ಹೇಳಿರ್ತೇವೆ. ಅಷ್ಟು ದಿವಸದಲ್ಲಿ ಅದು ರ್ಯಾಂಕ್ ಆಗ್ಲಿಕ್ಕೆ ಹಿಡಿದವಾಗ ಹೆಚ್ಚು ಜನರು ಅದನ್ನು ನೋಡ್ತಾರೆ ಹಾಗೂ ಆ ಪ್ರಾಡಕ್ಟನ್ನು ಮತ್ತು ಸರ್ವಿಸನ್ನು ತೆಗೆದುಕೊಳ್ತಾರೆ. ಈಗ ಡಿಫ್ರೆನ್ಸ್ ಏನಾಯಿತು ಅಂತ ಕೇಳಿದರೆ, ಗೂಗಲ್ ಆ್ಯಡ್ಸ್ನಲ್ಲಿ ನೀವು ಹಣ ಹಾಕಿದಾಗ ಮಾತ್ರ ಲೀಡ್ಸ್ ಬಂದಿದೆ, ಹಣ ಹಾಕದೆ ಹೋದ ದಿವಸ ಲೀಡ್ಸ್ ಇಲ್ಲ. ಆದರೆ SEO ಮಾಡಿದ್ರ ಮುಖಾಂತರ ನೀವು ದಿವಸ ಹಣ ಹಾಕ್ತಾ ಇಲ್ಲ, ಆದರೆ ಲೀಡ್ಸ್ ಬರೋದು ತಪ್ತಾ ಇಲ್ಲ ಹೇಳುವಂಥದ್ದು. ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರಬೇಕು ಅಂತಂದರೆ SEO ಮಾಡೋದು ಸೂಕ್ತ. ಶಾರ್ಟ್ ಟರ್ಮಿಗೆ ನನಗೆ ರಿಸಲ್ಟ್ ಬೇಕು, ಜಾಸ್ತಿ ಗ್ರೋತ್ ಬೇಕು ಅಂತಂದರೆ ಆ್ಯಡ್ಸನ್ನು ಮಾಡೋದು ಸೂಕ್ತ ಹೇಳುವಂಥದ್ದು. ಸರ್, ಈಗ AI ಅನ್ನೋದು ಒಂದು ಎಲ್ಲ ಜಾಬ್ಸ್ಗಳನ್ನ ತಗೊಳ್ತಾ ಇದೆ, ವೆಬ್ ಡಿಸೈನಿಂಗನ್ನು ಅದೇ ಆಗಿ ಮಾಡಿಕೊಡುತ್ತೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಇದ್ರ ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ? ಈಗ ವೆಬ್ ಡಿಸೈನ್ ಅಂದ ತಕ್ಷಣ ಹೌದು, ಕೆಲವು ಒಂದು ಕಂಪ್ಲೀಟ್ ಆದ ವೆಬ್ಸೈಟನ್ನು ಕೊಡದೆ ಹೋದರೂ ಕೂಡ ವೆಬ್ಸೈಟಿನ ಕೆಲವು ಪಾರ್ಟನ್ನು AI ಅನ್ನುವಂಥದ್ದು ಮಾಡಿಕೊಡ್ತಾ ಇರುವಂಥದ್ದು. ಆದರೆ ಸರಿಯಾಗಿ ನೋಡಿದರೆ, ಗಮನಿಸಿದರೆ, ಈಗ ಕಂಪ್ಲೀಟ್ ವೆಬ್ಸೈಟನ್ನು ಕೊಡುತ್ತಾ ಕೇಳಿದರೆ ಅದು AI ಸಾಧ್ಯ ಆಗೋದಿಲ್ಲ. ಮತ್ತು ಬೇಕಾದಂಥ ಕಸ್ಟಮೈಸೇಷನ್ನ ಮಾಡಲಿಕ್ಕೆ ಆ ಡೆವಲಪರಿಗೆ ಸರಿಯಾದಂಥ ನಾಲೆಡ್ಜ್ ಇರಲೇಬೇಕಾಗತ್ತೆ. ಈಗ ಯಾರೋ ಪ್ರಾಡಕ್ಟು ಸರ್ವಿಸೋ ಇಟ್ಕೊಂಡು ಕೂತಿದ್ದಾರೆ, ಅವರು AI ವೆಬ್ಸೈಟ್ ಮಾಡ್ತೇನೆ ಅಂತಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದನೇದು. ಎರಡನೇದು ಏನು ಅಂತ ಕೇಳಿದರೆ, ಒಂದು ಪ್ರೊಫೆಷ್ನಲ್ ಆಗಿರುವಂಥ ಕಂಪನಿ ಆಗದೆ ಇರೋದ್ರಿಂದ ಅದಕ್ಕೆ ಉತ್ತರದಾಯಿತ್ವ ಅನ್ನೋದಿರಲ್ಲ. ಅಂದರೆ ಯಾವುದೋ ಒಂದು ಸಮಸ್ಯೆ ಬಂದಿದೆ, ನಿಮಗೆ ಸಪ್ರೇಟ್ ಆದಂಥ ಒಂದು ಸೆಕ್ಷನ್ ಬೇಕು. ಆ ಸೆಕ್ಷನನ್ನು ಇದಕ್ಕೆ ಬೇಕಾದ ಹಾಗೆ, ಸಪೋಸ್ HTML ಅಥವಾ CSS ಅಲ್ಲಿ ವೆಬ್ಸೈಟ್ ಬಿಲ್ಡ್ ಆಗಿದೆ ಅಂತ ಇಳ್ಕೊಳ್ಳಿ, ಅದಕ್ಕೆ ಲಾರಾವೆಲ್ನಂತ ಯಾವುದೋ ಒಂದು ಟೆಕ್ನಾಲಜಿಯನ್ನು ಸೇರಿಸಬೇಕು ಅಂತಾದರೆ ಈ ಒಂದು ಕೆಲಸವನ್ನು AI ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತೇನೆ ಕೇಳಿ. ಈ ಕನೆಕ್ಟಿಂಗ್ ಪಾಯಿಂಟ್ ಹೇಳುವಂಥದ್ದು ಎಲ್ಲಿದೆ ಹೇಳೋದನ್ನ ಲಾಜಿಕಲ್ ಎಂಡಿಗೆ ತರಲಿಕ್ಕೆ AI ಹತ್ರ ಸಾಧ್ಯ ಇಲ್ಲ, ಮನುಷ್ಯನಿಗೆ ಅದು ಸಾಧ್ಯ ಇದೆ. ಯಾಕೆಂದರೆ ಲಾಜಿಕಲ್ ಥಿಂಕಿಂಗ್ AIಗಿಂತ ಮನುಷ್ಯನಿಗೆ ಚೆನ್ನಾಗಿದೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಾಳೆ ದಿವಸ ಅದರಲ್ಲಿ ಏನೋ ಪ್ರಾಬ್ಲಮ್ ಬಂತು ಅಂತಂದರೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಲಿಕ್ಕೆ ನೀವು AIನೇ ಹುಡ್ಕೊಂಡು ಹೋಗ್ಬೇಕೆ ಬಿಟ್ಟರೆ, AI ಒಂದು ಮನುಷ್ಯನ ಆಕಾರ ಆಗಿಲ್ಲದೆ ಇರೋದ್ರಿಂದ ಇಲ್ಲಿ ಸಮಸ್ಯೆಗಳೇ ಹಾಗೆ ಬರ್ತವೆ. ಇವತ್ತು ಒಂದು ಆಪ್ಷನ್ ಬೇಕು ಅಂತ ಹೇಳಿರ್ತೇವೆ, ಮರುದಿವಸ ಆ ಆಪ್ಷನ್ ತೆಗಿಬೇಕು ಅಂತ ಆದರೆ ಮತ್ತೆ AI ಕೇಳಿಕೊಂಡು ಅದಕ್ಕೆ ಉತ್ತರ ಹುಡುಕೊಂಡು ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಹೇಳೋದು ಪ್ರಶ್ನೆ. ಹಾಗಾಗಿ AI ಅನ್ನುವಂಥದ್ದು ಮನುಷ್ಯನನ್ನು ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ AI ಗೊತ್ತಿರುವಂಥ ಮನುಷ್ಯ ಇದ್ದ ಅಂತ ಆದರೆ ಅವನು ಖಂಡಿತವಾಗಿ AI ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಹೇಳುವಂಥದ್ದು. ಈಗ ನೀವು ಯಾವ್ಯಾವ ಸೆಕ್ಟರ್ಗಳಿಗೆ ವರ್ಕ್ ಮಾಡ್ತಾ ಇದ್ದೀರಾ? ಈಗ ವೆಬ್ ಡಿಸೈನ್ ಅಂತ ಹೇಳುವಾಗ ಜೀನಿ ಅಂತ ಸಂಸ್ಥೆಗಳು ಹಾಗೂ ನ್ಯೂಸ್ ವೆಬ್ಸೈಟ್ಗಳು, ಮುಖ್ಯವಾಗಿ ನಮ್ಮ ಹತ್ರ ಬರುವಂಥವರು ನ್ಯೂಸ್ ವೆಬ್ಸೈಟ್ಗಳು, ಅಂದರೆ ಸೆಕೆಂಡ್ ಲೈನ್ ಮೀಡಿಯಾಗಳು ಏನಿದ್ದಾರೋ ಅವರೆಲ್ಲರೂ ಕೂಡ ಒಂದಷ್ಟು ವೆಬ್ಸೈಟ್ಗಳನ್ನು ಮಾಡಿಸ್ಕೊಳ್ತಾರೆ ಮತ್ತು ಆ್ಯಡ್ಸೆನ್ಸ್ ಮುಖಾಂತರ ಅದರ ಹಣವನ್ನು ಪಡ್ಕೊಳ್ಳಿಕ್ಕೆ SEO ಮಾಡಿಸ್ಕೊಳ್ತಾರೆ. ಇದೆಲ್ಲವುದು ನಡೀತಾ ಇರುವಂಥದ್ದು. ಸುಮಾರು 150ಕ್ಕಿಂತ ಹೆಚ್ಚು ನ್ಯೂಸ್ ವೆಬ್ಸೈಟ್ಗಳೇ ನಮ್ಮಲ್ಲಿ ಇರುವಂಥದ್ದು. ಹಾಗೆ ಕಾಮರ್ಸ್ ವೆಬ್ಸೈಟ್ಗಳು, ಜೀನಿ ಅಂತ ಮುಖ್ಯ ವೆಬ್ಸೈಟ್ಗಳನ್ನು ನಾವು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಹಾಗೆ ಅನೇಕ ಬ್ರ್ಯಾಂಡ್ಗಳನ್ನು ಕೂಡ ನಾವು ಹ್ಯಾಂಡಲ್ ಮಾಡ್ತಾ ಇರುವಂಥದ್ದು. ಇನ್ನು ಮುಖ್ಯವಾಗಿ ಇಂಟೀರಿಯರ್ ಡಿಸೈನ್ ಕಂಪನಿಗಳು, ಅಂದರೆ ಈ ರಿಯಲ್ ಎಸ್ಟೇಟು, ಇಂಟೀರಿಯರ್ ಡಿಸೈನ್ ಕಂಪನಿಗಳು, ಇವಕ್ಕೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಹೇಳುವಂಥದ್ದು ಬಹಳ ಅಗತ್ಯ ಆಗಿರುತ್ತೆ. ಮುಖ್ಯವಾಗಿ ಯಾವುದು ಅಂತ ಕೇಳಿದರೆ SEO ಮಾಡಿಸ್ತಾ ಇರುವಂಥ ಕಂಪನಿಗಳಲ್ಲಿ
ಈ ಬೋರ್ವೆಲ್ಸ್ ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಬ್ಬ ಪ್ಲಂಬರು ಒಂದು ದಿವಸಕ್ಕೆ 3,000 ಆ್ಯಡ್ ರನ್ ಮಾಡ್ತಾನೆ. ಅಂದರೆ ಒಂದು ತಿಂಗಳಿಗೆ ಅದು 90,000 ರೂಪಾಯಿ ಆ್ಯಡನ್ನ ರನ್ ಮಾಡ್ತಾ ಇದ್ದಾನೆ ಅವನು, ಒಬ್ಬ ಪ್ಲಂಬರ್. ಅದಕ್ಕಿಂತ ಹೆಚ್ಚು ದುಡಿದ್ರೆ ಮಾತ್ರ ಆತ ಅದನ್ನು ರಿಟರ್ನ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಆದರೆ ಅದಕ್ಕಿಂತ ಹೆಚ್ಚು ಪಡಿತಾ ಇದ್ದಾನೆ ಹೇಳೋದಕ್ಕೆ ಸಾಕ್ಷಿ ಕಳೆದ 1.5 ವರ್ಷದಿಂದ ಆತ ಈ ಆ್ಯಡನ್ನ ರನ್ ಮಾಡ್ತಾ ಇರುವಂಥದ್ದು. ಅದಷ್ಟೇ ಅಲ್ಲ, ಈಗ ಇಂಟೀರಿಯರ್ ಡಿಸೈನ್ ಕಂಪನಿಗಳು ಒಂದು ಪ್ರಾಜೆಕ್ಟ್ ಬಂತು ಅಂತ ಆದರೆ ಅದರಲ್ಲಿ ಸುಮಾರು 30 ಲಕ್ಷದಿಂದ 40 ಲಕ್ಷ 50 ಲಕ್ಷ ಮಿನಿಮಮ್ ಇರುತ್ತೆ. ಹಾಗಾಗಿ ಅವರು ತಿಂಗಳಿಗೆ 25,000 ರೂಪಾಯಿಗೆ SEO, ಡಿಜಿಟಲ್ ಮಾರ್ಕೆಟಿಂಗ್, ವೆಬ್ ಡಿಸೈನ್ ಮಾಡಿಕೊಡ್ತಕ್ಕಂಥ ಕಂಪನಿಯನ್ನು ಬಿಟ್ಕೊಳ್ಳೋದಿಲ್ಲ ಅಂತ. ಹಾಗಾಗಿ 25,000 ರೂಪಾಯಿಗೆ ವೆಬ್ ಡಿಸೈನು ಹಾಗೂ SEO ಮುಖ್ಯವಾಗಿ ಅದಾಯಿತು ಅಂತಾದರೆ ಅವರಿಗೆ ಲಾಂಗ್ ಟರ್ಮ್ ಎಕ್ಸಿಸ್ಟೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಇ ಕಾಮರ್ಸ್ ವೆಬ್ಸೈಟ್ಗಳು ಪ್ರಾಡಕ್ಟ್ಗಳಿಗೆ ಫೇಸ್ಬುಕ್ ಆ್ಯಡ್ಸನ್ನು ರನ್ ಮಾಡುವಂಥದ್ದು ಅದು ಬಹಳಷ್ಟು ನಡೀತಾ ಇದೆ. ಆ ಆ್ಯಡ್ಸನ್ನು ರನ್ ಮಾಡುವ ಮುಖಾಂತರ, ನಾನು ಒಂದು ಉದಾಹರಣೆ ಕೊಡೋದಾದರೆ, ಒಂದು ಉಪ್ಪಿನಕಾಯಿ ಕಂಪನಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ತಿಂಗಳ 10,000 ರೂಪಾಯಿ ಆ್ಯಡ್ ರನ್ ಮಾಡ್ತಾರೆ, 60,000 ರೂಪಾಯಿ ದುಡಿತಾರೆ. ಅಂದರೆ ಇದು ಸಾಧ್ಯ ಇದೆ ಅಂತ ನಮ್ಮಲ್ಲಿ. ಇನ್ನೊಂದು ಮುಖ್ಯವಾದ ವಿಚಾರ, ಅರ್ಜುನ್ ಕ್ಯಾಬ್ಸ್ ಅಂತ ಇವರು SEOವನ್ನು ಮಾಡಿಸ್ತಾ ಇರುವಂಥದ್ದು. ಈಗಾಗಲೇ 150ಕ್ಕೂ ಹೆಚ್ಚು ಕೀವರ್ಡ್ಗಳು ರ್ಯಾಂಕ್ ಆಗ್ತಾ ಇದ್ದಾವೆ. ಅದರಿಂದ ಪ್ರತಿನಿತ್ಯ ಒಂದಷ್ಟು ಬುಕ್ಕಿಂಗ್ಗಳು ಬರ್ತಾ ಇದ್ದಾವೆ. ದಿವಸಕ್ಕೆ 10 ಬುಕ್ಕಿಂಗ್ ಬರ್ತಾ ಇದೆ ಅಂತಂದರೆ ನೀವು ಯೋಚನೆ ಮಾಡಿ, SEO ಮುಖಾಂತರ ಅವ್ರು ಮಾಡ್ತಾ ಇರುವಂಥದ್ದು ದಿವಸಕ್ಕೆ 10 ಬುಕ್ಕಿಂಗ್ ಅಂದರೆ ಒಂದು ಬುಕ್ಕಿಂಗಿಗೆ 1,000 ಅಂತ ಕ್ಯಾಲ್ಕುಲೇಟ್ ಮಾಡಿದರೆ 10,000 ರೂಪಾಯಿ ಬಿಸ್ನೆಸ್ ಇದರಿಂದ ಬರ್ತಾ ಇದೆ. ಅಂದರೆ 10 × 30 ಮಾಡಬೇಕಾಗತ್ತೆ. ಅಂದರೆ 1 ಲಕ್ಷ ರೂಪಾಯಿ ಅವರಿಗೆ 10 ದಿವಸಕ್ಕೆ ಆಗುತ್ತಾ ಇದೆ. 3 ಲಕ್ಷ ರೂಪಾಯಿ ಬಿಸ್ನೆಸ್ ಕೇವಲ SEO ಇಂದ ಬರ್ತಾ ಇದೆ ಅಂತ ನಾ ಹೇಳೋದು. ಇದು ಸಾಧ್ಯ ಆಗತ್ತೆ ಯಾವಾಗ ಅಂತ ಕೇಳಿದರೆ, ಕನ್ಸಿಸ್ಟೆಂಟ್ ಆಗಿ SEO ಮತ್ತು SEMಗಳನ್ನು ಮಾಡ್ತಾ ಬಂದಲ್ಲಿ ಸಾಧ್ಯ ಆಗತ್ತೆ ಹೇಳುವಂಥದ್ದು. ಸೊ ಇದರ ಚಾರ್ಜಸ್ಗಳು ಹೇಗಿರ್ತವೆ? ಈಗ ನಾನು ಇಂಟೀರಿಯರ್ ಡಿಸೈನ್ ಕಂಪನಿ ಅಂತ ಹೇಳುವಾಗ ಅವರಿಗೆ ಅದರಿಂದ ರಿಟರ್ನ್ಸ್ ಜಾಸ್ತಿ ಇರುತ್ತೆ. ಆಗ ನನಗೆ ಕೂಡ ಅಷ್ಟೇ ವರ್ಕ್ ಇರುತ್ತೆ. ನಾನು ಒಬ್ಬನೇ ಅಲ್ಲ ಮಾಡ್ತಾ ಇರೋದು, ಬೇರೆ ಕಂಪನಿಗಳು ಮಾಡಿಸ್ತಾ ಇರ್ತವೆ. ವೆಬ್ ಡಿಸೈನು, ಡಿಜಿಟಲ್ ಮಾರ್ಕೆಟಿಂಗಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾಡಿಸ್ತಾ ಇರ್ತಾರೆ. ಆಗ ಅವರೆಲ್ಲರಿಗೂ ಕಾಂಪಿಟೇಟರ್ ಆಗಿ ನಾವು ಬೆಳಿಬೇಕು ಅಂತ ಆದರೆ ಅದಕ್ಕೆ ಬೇಕಾದ ಹಾಗೆ ನಾವು ಕೂಡ ಪ್ರಿಪರೇಷನ್ ಮಾಡಿಕೊಂಡು ಮುಂದಡಿ ಇಡಬೇಕಾಗ್ತದೆ. ಆಗ ಚಾರ್ಜಸ್ ಎಕ್ಸ್ಪೆಕ್ಟ್ ಮಾಡ್ತೇವೆ. ಅಂದರೆ 25,000ದಿಂದ 80,000ದವರೆಗೆ ಪ್ರತಿ ಮಂತ್ ಚಾರ್ಜ್ ಮಾಡುವಂಥದ್ದು ನಮ್ಮಲ್ಲಿ ಇದೆ. ಇನ್ನು ವೆಬ್ಸೈಟ್ ಸ್ಟಾರ್ಟಿಂಗು ಅಂತಂದರೆ 12,000ದಿಂದನೂ ಆರಂಭ ಆಗುತ್ತೆ ವೆಬ್ಸೈಟ್ಗಳು. ಹಾಗೆ ನಿಮಗೆ 2 ಲಕ್ಷ, 3 ಲಕ್ಷ, 5 ಲಕ್ಷ, ಇನ್ನು ಆ್ಯಪ್ಗಳೆಲ್ಲ ಬೇಕು ಅಂತ ಆದರೆ 15 ಲಕ್ಷದವರೆಗೆ ಹೋಗಿದ್ದು ಇದೆ. ನಿಮಗೆ ಅಂದರೆ ಮಿನಿಮಮ್ ಆದ ರಿಕ್ವೈರ್ಮೆಂಟ್ ಸಾಕು ಅಂತಂದರೆ ಕಡಿಮೆ ರೇಟಿನಿಂದ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಅದಕ್ಕೆ ಅಪ್ಗ್ರೇಡ್ ಮಾಡ್ಕೊಳ್ತಾ ಬರ್ಬೋದಾಗಿರುತ್ತೆ. ಇನ್ನು ಕಂಪ್ಲೀಟ್ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಅಂತ ನೀವು ಗಮನಿಸೋದಾದರೆ, ಕಂಪ್ಲೀಟ್ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸನ್ನು ನಾವು 25,000ದಿಂದ ಕೊಡ್ತಾ ಇದ್ದೇವೆ. ಇಲ್ಲ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗು ಅಂತೆಲ್ಲ ಹೇಳ್ತಾರೆ, 5,000ದಿಂದನೂ ಆರಂಭ ಆಗತ್ತೆ. ಇವತ್ತು SEO ಅಂತ ಕೇಳ್ತಾರೆ ಕೆಲವರು, SEOಗೆಲ್ಲ 8,000ದಿಂದ ಆರಂಭ ಆಗತ್ತೆ. ಹಾಗೂ ಬೇಕಾದಷ್ಟು ಆಪ್ಷನ್ಗಳು ನಮ್ಮಲ್ಲಿ ಇದ್ದಾವೆ ಹೇಳುವಂಥದ್ದು. ಯಾವ ಕಂಪನಿ ಹೇಳೋದ್ರ ಮೇಲೆ ಮುಖ್ಯವಾಗಿ ನಿರ್ಧರಿತವಾಗುವಂಥದ್ದು. ಆದರೆ ಇದೆಲ್ಲ ಸಾಮಾನ್ಯವಾಗಿರುವಂಥ ರೇಟು ಹೇಳುವಂಥದ್ದನ್ನು ನಾನು ಹೇಳಲಿಕ್ಕಿಡುವಂಥದ್ದು. ಸೊ ಇವತ್ತು ಲೋಕಲ್ ಆಗಿ ಬಹಳಷ್ಟು ಫ್ರೀಲಾನ್ಸ್ ಮಾಡುವಂಥ ವೆಬ್ ಡಿಸೈನರ್ಸ್ಗಳು ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ಗಳೆಲ್ಲ ಇದ್ದಾರೆ. ಸೊ ಅವರನ್ನು ಬಿಟ್ಟು, ಯಾಕಂದರೆ ಅವರು ಕಡಿಮೆ ರೇಟಿಗೆ ಇದು ಮಾಡ್ತಾರೆ ಅಂತ ಹೇಳ್ಬೋದು, ಸೊ ಅವರನ್ನು ಬಿಟ್ಟು ಕಂಪನಿಗೆ ಬಂದು ಮಾಡಿಸ್ಕೊಳ್ಳೋದ್ರಲ್ಲಿ ಏನು ಅವ್ರಿಗೆ ಯೂಸ್ಫುಲ್ ಅಂತ ಹೇಳ್ಬೋದು? ಖಂಡಿತ ಮುಖ್ಯವಾದ ಪ್ರಶ್ನೆ ಇದು. ಯಾಕೆ ಅಂತಂದರೆ ಇವತ್ತಿನ ದಿವಸಗಳಲ್ಲಿ ಅನೇಕರು ವೆಬ್ ಡಿಸೈನ್ ಮಾಡಿಕೊಡ್ತೇವೆ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಕೊಡ್ತೇವೆ ಅಂತ ಹೇಳಿ ಜನರನ್ನು ಯಾಮಾರಿಸ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಈಗ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯನ್ನು ಮಾಡಿಕೊಂಡ ನಮಗೆ ಬಾಧ್ಯತೆ ಏನು ಅಂತ ಕೇಳಿದರೆ, ಜನರಿಗೆ ಟ್ರಸ್ಟ್ ವರ್ತಿ ಆಗಿರುವಂತಹ ಸರ್ವಿಸನ್ನು ಕೊಡುವಂಥದ್ದು. ಅದಿಲ್ಲ ಅಂತಂದರೆ ನೀವು ಲಾಂಗ್ ಟೈಮಲ್ಲಿ ಸಸ್ಟೇನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಕಸ್ಟಮರ್ಗಳು ಮೊದಲು ನಿಮ್ಮನ್ನು ನಂಬಿ ಸರಿಯಾದಂಥ ಸರ್ವಿಸನ್ನು ಪಡೆದುಕೊಂಡಲ್ಲಿ ಮಾತ್ರ ಸರಿಯಾದಂಥ ರಿವ್ಯೂವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, 5ಕ್ಕೆ 5 ರೇಟಿಂಗು ನಮಗೆ ಗೂಗಲಲ್ಲಿ ಇರುವಂಥದ್ದು. ಇದು ಸಾಧ್ಯನಾ ಅಂತ ಕೇಳಿದರೆ ಸಾಧ್ಯ ಇದೆ. ನೀವೆಲ್ಲದೂ ಫೇಕ್ ರಿವ್ಯೂಸ್ ಹಾಕಿದ್ದೀರಾ ಅಂತ ಕೆಲವರು ನನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ದು ಇದೆ. ಹಾಗೆ ಹಾಕಿದ್ದಾದರೆ ನಾನೇ ಹೇಳಿದ್ದೇನೆ ಅವರಿಗೆ,
ನನ್ನ ಫೋನ್ ನಂಬರ್ ಅಲ್ಲ, ಆ ಕಸ್ಟಮರ್ಗಳ ನಂಬರನ್ನು ಕೊಡ್ತೇನೆ, ಅವರಿಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳ್ಕೊಳ್ಳಿ ಅಂತ ಹೇಳಿದ್ದಾನೆ. ಅಂದರೆ ಅಷ್ಟರ ಮಟ್ಟಿಗೆ ಟ್ರಸ್ಟ್ ವರ್ತಿನೆಸ್ ಉಳಿಸ್ಕೊಂಡಿರೋದ್ರಿಂದ ಮಾತ್ರ ಇದನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಪ್ರಾಬ್ಲಮ್ ಏನು ಅಂತ ಕೇಳಿದರೆ, ಒಬ್ಬ ಫ್ರೀಲ್ಯಾನ್ಸರಿಗೆ ವೆಬ್ಸೈಟ್ ಡಿಸೈನು ಅಥವಾ ಡಿಜಿಟಲ್ ಮಾರ್ಕೆಟಿಂಗು ಮಾಡ್ಲಿಕ್ಕೆ ಕೊಡ್ತಾರೆ. 4 ದಿವಸಕ್ಕೆ ಅವ ಅಡ್ವಾನ್ಸ್ ಕೇಳ್ತಾನೆ. ಅಡ್ವಾನ್ಸ್ ಬಂದ ನಂತರ ಆತ ಸರ್ವಿಸನ್ನು ಕೊಡ್ತಾನೋ ಇಲ್ವೋ ಹೇಳುವಂಥದ್ದು ಗ್ಯಾರಂಟಿ ಇರೋದಿಲ್ಲ. ಗ್ಯಾರಂಟಿ ಇಲ್ಲದೆ ಹೋದರೆ ನೀವು ಆ ಫೋನ್ಪೇ ರೆಕಾರ್ಡನ್ನು ಇಟ್ಟುಕೊಂಡು ಅವ್ರ ಮೇಲೆ ಕೇಸ್ ಹಾಕಿ ಅದನ್ನು ಗೆಲ್ತೇನೆ ಹೇಳುವಂಥ ಆಲೋಚನೆ ಎಲ್ಲ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪ್ರಾಬ್ಲಮ್ ಏನು ಅಂತಂದರೆ, ಫ್ರೀಲ್ಯಾನ್ಸರು ಅವನು ಜಾಬನ್ನು ಚೇಂಜ್ ಮಾಡ್ಬೋದು ಅಥವಾ ಬೇರೆ ಯಾವುದೋ ವರ್ಕಿಗೆ ಹೋಗ್ಬೋದು, ಬೇರೆ ವರ್ಕಿನ ನಡುವೆ ಅವನಿಗೆ ಆ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಇದೆಲ್ಲ ಸಮಸ್ಯೆಗಳು ಇರೋದ್ರಿಂದಾಗಿ ಒಬ್ಬ ಫ್ರೀಲ್ಯಾನ್ಸರ್ನಿಂದ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವೆಬ್ ಡಿಸೈನ್ ಕಂಪನಿ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ವರ್ಕರನ್ನು ಇವರಿಗಾಗಿ ಅಸೈನ್ ಮಾಡಿಟ್ಟಿದ್ದೇವೆ ಅಂತಂದರೆ ಆ ವರ್ಕರ್ ಬಿಟ್ಟು ಹೋದರೆ ಆ ಸ್ಥಳಕ್ಕೆ ಇನ್ನೊಬ್ಬರನ್ನ ನೇಮಕ ಮಾಡಲಾಗ್ತದೆ. ಹಾಗಾಗಿ ನೀವು ಟ್ರಸ್ಟ್ ವರ್ತಿನೆಸ್ಸನ್ನು ಇಟ್ಕೊಳ್ಬೋದು ಹೇಳುವಂಥದ್ದು. ಒಂದು ಟ್ರಸ್ಟನ್ನು ಇಟ್ಕೊಳ್ಬೋದು. ಏನಿಲ್ಲ ಅಂತಂದ್ರೆ ನಮ್ಮ ಕೆಲಸ ಸರಿಯಾಗಿ ನಿರ್ವಹಿಸಿ ಕೊಡ್ತಾರಪ್ಪ ಇವರು ಅಂತ. ಯಾಕೆಂತಂದರೆ CEO ಆಗಲಿ ಅಥವಾ ಡೈರೆಕ್ಟರ್ಸ್ ಆಗಲಿ ಯಾರೂ ಕೂಡ ಮತ್ತೆ ಚೇಂಜ್ ಆಗ್ತಾ ಇರುವಂಥವ್ರಲ್ಲ. ಇವರೆಲ್ಲರೂ ಸಾಧಾರಣವಾಗಿ ಅವರೇ ಇರ್ತಾರೆ. ಆದರೆ ವರ್ಕರ್ಸ್ಗಳು ಬದಲಾದರೆ ಕೂಡ ಅದನ್ನ ರಿಪ್ಲೇಸ್ ಮಾಡ್ತಕ್ಕಂಥ ಫ್ಯಾಕಲ್ಟಿಯನ್ನು ತರುವಂಥ ಜವಾಬ್ದಾರಿ ಆ ಕಂಪನಿ ಮೇಲಿರುತ್ತೆ. ಹಾಗಾಗಿ ನೀವು ತಲೆನೋವಿಲ್ಲದೆ ಒಂದು ಸಂಸ್ಥೆಯ ಅಥವಾ ಒಂದು ಪ್ರಾಡಕ್ಟಿನ ಜವಾಬ್ದಾರಿಯನ್ನು ಅವ್ರಿಗೆ ವಹಿಸ್ಬೋದು. ಇನ್ನೊಂದು ಮುಖ್ಯ ವಿಚಾರ ಏನು ಅಂತಂದರೆ, ಈಗ ಫ್ರೀಲ್ಯಾನ್ಸರ್ಸ್ ಮಾಡ್ತೇವೆ ಅಂತ ಹೇಳ್ತಾರೆ, 5,000 ರೂಪಾಯಿಗೆ ವೆಬ್ಸೈಟ್ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಒಂದು ಉದಾಹರಣೆ ಕೊಡ್ತಾ ಇರುವಂಥದ್ದು ನಾನು. 5,000 ರೂಪಾಯಿಗೆ ಫಸ್ಟ್ ವೆಬ್ಸೈಟು ಅಂದರು, ಆಮೇಲೆ ಸರ್ ಹೋಸ್ಟಿಂಗ್ ಪ್ರತ್ಯೇಕ ಬೇಕು ಅಂದರು, ಆಮೇಲೆ 1 ಇಯರ್ ಮೇಂಟೆನೆನ್ಸ್ ಪ್ರತ್ಯೇಕ ಬೇಕು ಅಂತಂದರು, ಆಮೇಲೆ ಡೊಮೇನ್ ಪ್ರತ್ಯೇಕ ಬೇಕು ಅಂತಂದರು, ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಇನ್ನೊಂದಷ್ಟು ಐಟಮ್ಸು ಅಂದರೆ ನಾನು ಥೀಮ್ ಪರ್ಚೇಸ್ ಮಾಡಬೇಕು ಅಥವಾ ಅದಕ್ಕೆ ಬೇಕಾದಂಥ ಕೋಡ್ಗಳನ್ನು ಪರ್ಚೇಸ್ ಮಾಡಬೇಕು ಅಥವಾ ಇದೊಂದು ಸೆಕ್ಷನನ್ನು ನಂಗೆ ಮಾಡೋಕ್ಕಾಗ್ತಾ ಇಲ್ಲ, ಇನ್ನೊಬ್ಬರು ಎಕ್ಸ್ಪರ್ಟ್ ಹೆಲ್ಪ್ ತಗೊಳ್ಬೇಕು. ಹೀಗೆ ಹೇಳ್ತಾ ಆ ವೆಬ್ಸೈಟಿನ ಬಜೆಟನ್ನು 30,000 40,000 ದಾಟಿಸ್ಬಿಡ್ತಾರೆ. ಮೊದಲೇ ಒಂದ್ಸಲ ದುಡ್ಡು ಕೊಟ್ಟುಕೊಂಡಾಗಿದೆ ಅವರಿಗೆ. ಹಾಗಾಗಿ ಅನಿವಾರ್ಯವಾಗಿ ಸಿಕ್ಕಿ ಬಿದ್ದಂಥ ಕಸ್ಟಮರ್ಸು ಅದನ್ನು ಹೇಗಾದರೂ ಮಾಡಿ ಮುಗಿಸ್ಕೊಂಡ್ರೆ ಸಾಕಪ್ಪ ಹೇಳುವಂಥ ಆಲೋಚನೆಗೆ ಬಂದ್ಬಿಡ್ತಾನೆ. ಸೊ ಈಗ ಬಹಳಷ್ಟು ಕಂಪನಿಗಳು ಹಿಂಗೆ ಅಂತ ಅಂದ್ಕೊಂಡ್ರೆ ಅವ್ರು ನಮ್ಮ ಕಂಪನಿಯಲ್ಲೇ ಒಂದು ವೆಬ್ ಡಿಸೈನರು ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಇವರನ್ನ ನೇಮಕ ಮಾಡಿಕೊಂಡ್ರೆ ಅದು ಅವರಿಗೆ ಒಳ್ಳೇದು ಅಂತ ಅನ್ನಿಸ್ಬೋದಲ್ಲ, ಯಾಕೆ ಅದನ್ನು ಮಾಡಬಾರ್ದು ಅವರು? ಖಂಡಿತ ಮಾಡ್ಕೊಳ್ಬೋದು. ಒಂದು ಸಮಸ್ಯೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಈಗ ಒಬ್ಬ ವೆಬ್ ಡಿಸೈನರಿಗೆ ಅಂತಂದರೆ ಒಂದು 60,000 ರೂಪಾಯಿ ಅಂತೂ ಮಿನಿಮಮ್ ಆಗಿ ಸಂಬಳ ಎಕ್ಸ್ಪೆಕ್ಟ್ ಮಾಡ್ತಾನೆ. ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟು ಸರಿಯಾಗಿ ಗೊತ್ತಿರೋರು ಇರಬೇಕು ಅಂತಂದರೆ, ಈಗ ಗೊತ್ತಿರೋರು ಸಿಗೋದೇ ಕಷ್ಟ ಆಗಿದೆ ನಮ್ಮ ಕನ್ನಡಿಗರಲ್ಲಿ. ಇನ್ನು ಸಿಗಬೇಕು ಅಂತಾದರೆ, ಹಾಗೆ ಸಿಕ್ಕು ಅವನು ಮಾಡಬೇಕು ಕರೆಕ್ಟಾಗಿ ವರ್ಕನ್ನು ಅಂತಂದರೆ ಅವನನ್ನು ಮಾನಿಟರ್ ಮಾಡಲಿಕ್ಕೆ ಇವರಿಗೆ ಎಷ್ಟು ನಾಲೆಡ್ಜ್ ಇದೆ? ಮೊದಲನೇದು ಈ ಪ್ರಶ್ನೆ. ಎರಡನೇದು ಏನು ಅಂತಂದರೆ, ಈಗ ಲೀಡ್ಸ್ ತರ್ತಾನೋ ಇಲ್ವೋ ಅವನಿಗೆ ಸ್ಯಾಲ್ರಿ ಕೊಡೋದಂತೂ ತಪ್ಪೋದಿಲ್ಲ. ನೀವು ಹೊರಗಡೆ ಕಂಪನಿ ಕೊಟ್ಕೊಂಡ್ರೆ ಆ ಲೀಡ್ಸನ್ನು ತಂದೋ ಇಲ್ವೋ ಹೇಳೋದ್ರ ಮೇಲೆ ನೀವು ಅದಕ್ಕೆ ಸ್ಟಾಪ್ ಮಾಡ್ಬೋದು ಅಥವಾ ಮುಂದುವರಿಸುವಂಥ ಆಲೋಚನೆಯನ್ನು ಮಾಡ್ಬೋದಾಗಿರುತ್ತೆ. ಯಾವುದೋ ಒಂದು ಕಂಪನಿ ಜೊತೆಗೆ ಅಗ್ರಿಮೆಂಟ್ ಇರುತ್ತೆ, ಆ ಅಗ್ರಿಮೆಂಟನ್ನೇ ರದ್ದು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಎಂಪ್ಲಾಯೀಸನ್ನು ಹಾಕ್ಕೊಂಡಾಗ ಆ ಜವಾಬ್ದಾರಿ ಇನ್ನೂ ಹೆಚ್ಚಿರುತ್ತೆ. ಈಗ ನೀವೇ ಯೋಚನೆ ಮಾಡಿ, 60,000 ರೂಪಾಯಿ ಕೊಟ್ಟು ಡಿಜಿಟಲ್ ಮಾರ್ಕೆಟರನ್ನು ಹೈರ್ ಮಾಡ್ಕೊಳ್ಳೋದು ಸುಲಭನೋ ಅಥವಾ 30,000 ರೂಪಾಯಿ 25,000 ರೂಪಾಯಿ ಒಳಗಡೆ ಮಾಡಿಕೊಡ್ತಕ್ಕಂಥ ಎಕ್ಸ್ಪರ್ಟ್ ಆಗಿರುವಂಥ ಜನರನ್ನು ಹೊಂದಿರತಕ್ಕಂತಹ ಟೀಮನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಆ ಒಂದು ಕೆಲಸವನ್ನು ವಹಿಸೋದು ಸೂಕ್ತನು? ಯಾಕೆ ಅಂತಂದರೆ ಸಂಪೂರ್ಣ ಬಾಧ್ಯತೆ ನಿಮ್ಮ ಮೇಲೆ ಇರೋದಿಲ್ಲ, ಆ ಕಂಪ್ನಿಗಳ ಮೇಲೆ ಇರುತ್ತೆ. ಅದು ಸುಲಭದ ಮಾರ್ಗ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ವೆಬ್ ಡಿಸೈನೋ ಡಿಜಿಟಲ್ ಮಾರ್ಕೆಟಿಂಗ್ನೋ ಈ ಫ್ರೀಲ್ಯಾನ್ಸರನ್ನು ಹೈರ್ ಮಾಡ್ತೇವೆ ಅಥವಾ ನಾವೇ ಹೈರ್ ಮಾಡಿಕೊಂಡು ಅದನ್ನು ಕೆಲಸ ಮಾಡ್ತೇವೆ ಅಂತ ಹೇಳುವಾಗ ರಿಸ್ಕ್ ಜಾಸ್ತಿ ಇರುತ್ತೆ. ಈ ರಿಸ್ಕನ್ನು ನೀವು ಉತ್ತರಿಸಿ ನಡೆಯಬಲ್ಲಿರಿ ಅಂತಾದರೆ ಅದು ಸೂಕ್ತ ಆಗತ್ತೆ. ಅದಿಲ್ಲ ಅಂತಾದರೆ ಪ್ರೊಫೆಷ್ನಲ್ ಆಗಿರುವಂಥ ಕಂಪನಿಗಳಿಗೆ ಕೊಡುವಂಥದ್ದು ಅತ್ಯಂತ ಸೂಕ್ತ ಹೇಳೋದು ನನ್ನ ಅಭಿಪ್ರಾಯ. ಸರ್, ಮುಖ್ಯವಾಗಿ ಇವತ್ತಿನ ಯೂತ್ಗಳಿಗೆ ಇನ್ನೇನಾದರೂ ಅವರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ವೆಬ್ ಡಿಸೈನಿಂಗ್ ಬಗ್ಗೆ ಕಲಿಬೇಕು ಅಂತ ಆದರೆ ಯಾವುದಾದ್ರೂ ಕೋರ್ಸ್ಗಳು ಆ ಥರ ಏನಾದರೂ ಇದೆಯಾ? ಖಂಡಿತ ಇದ್ದಾವೆ. ನಮ್ಮಲ್ಲೇ ಇವತ್ತು ಲಭ್ಯ ಇರುವಂಥದ್ದು ಕೇವಲ 399 ರೂಪಾಯಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸನ್ನು ನಾನು ಕೊಡ್ತಾ ಇರುವಂಥದ್ದು ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ನ courses.kalahamsa.in ಹೇಳುವಂಥ ವೆಬ್ಸೈಟ್ ಇದೆ. ಏನು ಮಾಡೋದು ಬೇಕಾಗಿಲ್ಲ. ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ ಕನ್ನಡ ಅಂತ ಹೊಡೆದ್ರೆ ನಮ್ಮದೇ ಫಸ್ಟ್ ಬರುತ್ತೆ. SEO ಬಗ್ಗೆ ನಾವು ಹೇಳ್ಕೊಡ್ತೇವೆ ಅಂದರೆ ನಾವು ರ್ಯಾಂಕ್ ಮಾಡಬೇಕಲ್ಲ ಫಸ್ಟ್.
ಹಾಗೆ ನಾವು ರ್ಯಾಂಕ್ ಮಾಡ್ತಾ ಇದ್ದೇವೆ. ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ ಕನ್ನಡ ಅಂತ ಹೊಡೆದ್ರೆ ಫಸ್ಟ್ ಬರ್ತಕ್ಕಂಥದ್ದು courses.kalahamsa.in ಹೇಳುವಂಥ ವೆಬ್ಸೈಟು. ಆ ವೆಬ್ಸೈಟಿಗೆ ಭೇಟಿ ನೀಡಿದರೆ ಕೇವಲ 399 ರೂಪಾಯಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಕೂಡ ಕನ್ನಡದಲ್ಲಿ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ ಹಾಗೂ ಸರ್ಟಿಫಿಕೇಟ್ ಕೂಡ ಇರುತ್ತೆ. 24 ಅವರ್ಸ್ಗಳಿಗಿಂತ ಹೆಚ್ಚು ಇರುವಂತಹ ಕಂಟೆಂಟ್ಗಳು ಕೂಡ ನಿಮಗೆ ನಿಮ್ಮ ಸಮಯದಲ್ಲಿ ನೋಡಲಿಕ್ಕೆ ಲಭ್ಯ ಇರುತ್ತೆ ಹೇಳುವಂಥದ್ದು. ಹಾಗಾಗಿ ಆ ಕೋರ್ಸನ್ನು ಕಲ್ತ್ಕೊಂಡು ಬಿಟ್ರೆ ನಿಮಗೆ ಈ ಡಿಜಿಟಲ್ ಮಾರ್ಕೆಟಿಂಗಿಗೆ ಬೇಕಾಗಿರುವಂಥ ಎಲ್ಲ ಅಗತ್ಯತೆಗಳನ್ನ ಕರೆಕ್ಟಾಗಿ ತಿಳಿದುಕೊಂಡಾಗುತ್ತೆ. ಯಾಕೆ ಕಡಿಮೆ ಕೊಡ್ತಾ ಇದ್ದೀರಾ ಅಂತ ಪ್ರಶ್ನೆ ಬರ್ಬೋದು. ಯಾಕೆ ಕಡಿಮೆಗೆ ಅಂತಂದರೆ ಕನ್ನಡಿಗರು ಇದನ್ನು ಹೆಚ್ಚು ಕಲಿಬೇಕು ಮತ್ತು ಕನ್ನಡದವರಿಗೆ ಇದು ಹೆಲ್ಪ್ ಆಗಬೇಕು ಹೇಳುವ ಕಾರಣಕ್ಕಾಗಿ ಕೊಡ್ತಾ ಇರುವಂಥದ್ದು. ನಮ್ಮಲ್ಲಿ ಡಿಜಿಟಲ್ ಮಾರ್ಕೆಟರ್ಸೇ ಸರಿಯಾಗಿ ಇಲ್ಲ, ಮತ್ತು ಕಲ್ತಿರೋರು ಕೂಡ ಸರಿಯಾಗಿ ಹೇಳ್ಕೊಡೋದಿಲ್ಲ, ಮತ್ತು ಕಲ್ತಿರುವವರು ಬೇರೆಯವರಿಗೆ ಯಾಮಾರಿಸೋದ್ರಲ್ಲಿ ಮಗ್ನರಾಗಿದ್ದಾರೆ ಬಿಟ್ಟರೆ ಸರಿಯಾದಂಥ ಮಾಹಿತಿಯನ್ನು ಕೊಟ್ಟು ಎಜುಕೇಟ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಕೆಲಸವನ್ನು ಮಾಡಿಕೊಡುವಲ್ಲಿ ವಿಫಲರಾಗ್ತಾ ಇದ್ದಾರೆ ಹೇಳುವಂಥದ್ದು ಸಮಸ್ಯೆ ಆಗಿತ್ತು. ಹಾಗಾಗಿ ಬೇರೆ ಯಾರ್ಯಾರೋ ಬಂದು ಇಲ್ಲಿ ಕರ್ನಾಟಕದಲ್ಲಿ ದುಡಿದು ಹೆಚ್ಚು ನಾವು ಹಣ ಮಾಡಿದ್ವಿ ಅಂತ ದೊಡ್ಡ ದೊಡ್ಡ ಟ್ಯಾಗ್ಲೈನ್ಗಳನ್ನು ಹಾಕ್ಕೊಳ್ಳೋದಕ್ಕಿಂತ ನಮ್ಮವರೇ ಯಾರೋ ಕಲಿತು ನಮ್ಮ ನಾಡಿಗೆ ಅದು ಹೆಲ್ಪ್ ಆಯಿತು ಅಂತಾದರೆ ಅದು ಸೂಕ್ತ ಅಂತ ಭಾವಿಸ್ತೇನೆ. ಹಾಗಾಗಿ ಕೇವಲ 399 ರೂಪಾಯಿಗೆ ಆ ಕೋರ್ಸನ್ನು ಕೊಡ್ತಾ ಇರುವಂಥದ್ದು. ಇದೇ ಲೈವ್ ಕೋರ್ಸನ್ನು ನಾವು ಮಾಡ್ತಾ ಇರ್ತೇವೆ ಆಗಾಗ. ನಿಮಗೆ ಬೇಕು ಅಂತಾದರೆ ಹೆಸರು ನೋಂದಾಯಿಸ್ಕೊಳ್ಬೋದು. ನಾವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸನ್ನು ಲೈವ್ ಆಗಿ ಮಾಡುವಾಗ ಅವರು ಹೆಸರನ್ನ ಕೊಟ್ಟಿದ್ದಲ್ಲಿ ಅವರಿಗೆ ಕರೆ ಹೋಗ್ತದೆ ನಮ್ಮ ಟೀಮ್ನ ಕಡೆಯಿಂದ. ಆಗ ಅವರು ಆ ಕೋರ್ಸಿಗೆ ಜಾಯಿನ್ ಆದರೆ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ ಅದಕ್ಕೆ. ಈಗ ನಾನು 20-21 ದಿವಸ ಅದಕ್ಕಾಗಿ ನಾನು ವ್ಯಯ ಮಾಡ್ತಾ ಇದ್ದೇನೆ ಅಂತಾದರೆ ಆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಿಗೆ ನಾನೊಂದು 10-12 ಸಾವಿರ ರೂಪಾಯಿನಾದರೂ ಇಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗಳು ಕೂಡ ನಡೀತಾ ಇರುತ್ತೆ. ಆ ಬ್ಯಾಚ್ಗಳ ಆರಂಭ ಆದವಾಗ ಹೇಳ್ತೇವೆ, ಅವರು ನಮ್ಮನ್ನು ಸಂಪರ್ಕ ಮಾಡ್ಕೊಳ್ಬೋದು. ಧನ್ಯವಾದಗಳು ಸರ್. ಇದುವರೆಗೂ ನಮ್ಮೊಂದಿಗೆ ಬಹಳಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕಾಗಿ. ವೀಕ್ಷಕರೇ, ಇನ್ನಷ್ಟು ಮಾಹಿತಿಗಳನ್ನು ನೀವು ಪಡೆಯಬೇಕಾದಲ್ಲಿ ಕೆಳಗೆ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿ ಹಾಗೂ ಕಲಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಕೂಡ ಮಾಡಿ. ಧನ್ಯವಾದ.